ಎಲ್ಲರೂ ರೋಗಗಳಿಂದ ಮುಕ್ತರಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಲಿ ಎನ್ನುವುದು ರಾಷ್ಟ್ರೋತ್ಥಾನ ಪರಿಷತ್ನ ಮೂಲ ಆಶಯಗಳಲ್ಲಿ ಒಂದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸ್ಲಂಗಳಲ್ಲಿ ಹಲವಾರು ಉಚಿತ ವೈದ್ಯಕೀಯ ಸೇವೆಯನ್ನು ಸಂಸ್ಥೆಯು ನೀಡುತ್ತಿದ್ದು, ಸಾವಿರಾರು ಜನ ಇದರ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಸುಮಾರು 14 ಸೇವಾ ವಸತಿಗಳಲ್ಲಿ ನಾವು ಪ್ರತಿ ತಿಂಗಳು ಮಧುಮೇಹ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಎಷ್ಟೋ ಜನಗಳಿಗೆ BP ಇದೆ, ಶುಗರ್ ಇದೆ ಅನ್ನೋದೇ ಪಾಪ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ನಾವು ಅವರಿಗೆ ಟೆಸ್ಟ್ ಮಾಡಿ ನಿಮಗೆ ಈ ಥರ 3 ತಿಂಗಳು ಕಂಟಿನ್ಯೂಸ್ ಆಗಿ BP ಮತ್ತು ಶುಗರ್ ಇದೆ ಅಂತ ಅದನ್ನು ರೀಡಿಂಗ್ನೆಲ್ಲ ತೆಗೆದುಕೊಂಡು ಹತ್ತಿರದ ಡಾಕ್ಟರ್ನ ಸಹಾಯದಿಂದ ಪ್ರತಿ ತಿಂಗಳು ಅವರಿಗೆ BP ಮತ್ತು ಶುಗರ್ ಅನ್ನೋ ಪರೀಕ್ಷೆ ಮಾಡಲಾಯಿತು. ಅದ ನಂತರ ನಾವು BP ಶುಗರ್ ಇದೆ ಅಂತ ಗೊತ್ತಾದ ಮೇಲೆ ಅವರಿಗೆ ನಾವು ಪ್ರತಿ ತಿಂಗಳು ಉಚಿತವಾಗಿ ಅವರಿಗೆ 1 ತಿಂಗಳಿಗಾಗುವಷ್ಟು ಮಾತ್ರೆಗಳನ್ನು ಸಹ ಕೊಟ್ಟಿದ್ದೇವೆ. ಯಾರಿಗೆ ನಮಗೆ ಇಲ್ಲಿ ಡಯಾಬಿಟಿಕ್ ನಾವು ಕ್ಯಾಂಪ್ ಮಾಡ್ತೀವಿ, ಇಲ್ಲಿ ಬರೋಕ್ಕಾಗೋದಿಲ್ಲ ಅಂಥವ್ರಿಗೆ ನಾವು ಅವ್ರ ಮನೆಗೆ ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ಅಂದರೆ ಅವ್ರಿಗೆ ನಡೆಯೋಕ್ಕಾಗೋದಿಲ್ಲ ಅಂಥವ್ರಿಗೆ ನಾವು ಅವ್ರ ಮನೆಗೆ ಬೆಡ್ ರೀಡಿಂಗ್ ಇರ್ತಕ್ಕಂಥ ಅವ್ರ ಮನೆಗೆ ಹೋಗಿ BP ಮತ್ತು ಶುಗರ್ ಟೆಸ್ಟ್ ಮಾಡಿ ಮತ್ತು ಮಾತ್ರೆಗಳು ಸಹ ಅವ್ರ ಮನೆಗೆ ತಲುಪಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ನಾವು ಪ್ರತಿ ತಿಂಗಳು ಹತ್ತಿರದ ಡಾಕ್ಟರ್ ಸಹಾಯದಿಂದ ಡಯಾಬಿಟಿಕ್ ಬರ್ತಕ್ಕಂಥ ಎಲ್ಲರಿಗೂ ಸಹ ನಾವು ಅವರಿಗೆ ನಿಯಮಿತವಾದ ವ್ಯಾಯಾಮ ಮಾಡಬೇಕು, ಸಮತೋಲನ ಆರೋಗ್ಯ ಕಾಪಾಡಿಕೊಳ್ಬೇಕು ಮತ್ತು ನಿದ್ದೆಯ ಸಮಯ ಪಾಲನೆ ಮಾಡಬೇಕು ಅಂತ ಹೇಳಿ ಅವರಿಗೆ ಆರೋಗ್ಯ ಜಾಗೃತಿಯನ್ನು ಸಹ ಮೂಡಿಸ್ತಾ ಇದ್ದೇವೆ. ಇದರಿಂದ ಎಷ್ಟೋ ಜನ ವ್ಯಾಯಾಮ ಮತ್ತು ಸಮತೋಲನ ಆಹಾರ ಸೇವನೆ ಮಾಡಿರುವುದರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡಿರತಕ್ಕಂಥ ಉದಾಹರಣೆಗಳು ನಮ್ಮ ಸೇವಾ ವ್ಯವಸ್ಥೆಗಳಲ್ಲಿ ಇದ್ದಾವೆ. ಅದರ ಜೊತೆಗೆ ನಾವು ಪ್ರತಿ ತಿಂಗಳು ಒಂದು 15 ಸೇವಾ ವ್ಯವಸ್ಥೆಗಳಲ್ಲಿ ಐ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಬೆಂಗಳೂರು ಐ ಹಾಸ್ಪಿಟಲ್, ಲಯನ್ಸ್ ಐ ಹಾಸ್ಪಿಟಲ್ ಕಡೆಯಿಂದ ಸೇವಾ ವ್ಯವಸ್ಥೆಗಳಲ್ಲಿ ನಾವು ಪ್ರತಿ ತಿಂಗಳು ಐ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಈ ಐ ಕ್ಯಾಂಪಲ್ಲಿ ನಾವು 1 ವಾರ ಮುಂಚಿತವಾಗಿ ಸೇವಿಸಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಹೋಗಿ ನಾವು ಈ ಥರ ಐ ಕ್ಯಾಂಪ್ ಇದೆ ಅಂತೇಳಿ ಡೇಟನ್ನು ನಿಶ್ಚಯ ಮಾಡಿ ಆ ಡೇಟನ್ನು ಕರಪತ್ರವನ್ನು ಕೊಟ್ಬಿಟ್ಟು ಆ ಡೇಟಿಗೆ ಬರುವಂತೆ ನಾವು ಎಲ್ಲರಿಗೂ ಸಹ ಮಾಹಿತಿ ಕೊಡ್ತೇವೆ. ಆ ಡೇಟಿಗೆ ಲಯನ್ಸ್ ಹಾಸ್ಪಿಟಲ್ ಕಡೆಯಿಂದ ಡಾಕ್ಟ್ರು ಬಂದು ಯಾರಿಗೆ ಕ್ಯಾಟ್ರಾಕ್ ಇದೆ, ಯಾರಿಗೆ ಕಣ್ಣಿನ ಪೊರೆ ಇದೆ ಮತ್ತು ಕನ್ನಡಕ ಅವಶ್ಯಕತೆ ಇದೆ, ಕಣ್ಣಲ್ಲಿ ಇಚ್ಚಿಂಗ್ ಆಗ್ತಕ್ಕಂಥದ್ದನ್ನೆಲ್ಲ ಸಮಸ್ಯೆಗಳ ಕಂಡುಕೊಂಡು ಅವರಿಗೆ ಆನ್ ದಿ ಸ್ಪಾಟ್ ಅಲ್ಲಿಗೆ ಮೆಡಿಸಿನ್ ಕೊಡಲಾಗ್ತದೆ ಮತ್ತು ಕ್ಯಾಟ್ರಾಕ್ ಇರೋರಿಗೆ ಒಂದು ಡೇಟನ್ನು ಕೊಡ್ತಾರೆ. ಆ ಡೇಟನ್ನು ನಾವು ರೋಗಿ ಮನೆಗೆ ಹತ್ರ ಹೋಗಿ ಅವ್ರನ್ನ ಪಿಕಪ್ ಮಾಡಿ ಲಯನ್ಸ್ ಐ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆಪ್ರೇಷನ್ 3 ದಿನಗಳ ಕಾಲ ಅಲ್ಲೇ ಇದ್ದು ಅವ್ರಿಗೆಲ್ಲ ಎಲ್ಲ ರೀತಿಯ ಟೆಸ್ಟ್ಗಳನ್ನ ಮಾಡಿಸಿ ಅಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟು ನಂತರ ಅವ್ರ ಆಪರೇಷನ್ ಆದ ನಂತರ ಅದೇ ಮತ್ತು ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ ವಾಹನದಲ್ಲಿ ಅವ್ರ ಮನೆಗೆ ನಾವು ಕರ್ಕೊಂಬಂದು ಆಪರೇಷನ್ ಮಾಡಿಸಿ ಬಿಡ್ತಾ ಇದ್ದೇವೆ. ಕ್ಲಿನಿಕ್ ಆನ್ ವೀಲ್ಸು ಸುಮಾರು ಒಂದು 24 ಕಡೆ ಹೋಗುತ್ತೆ. ಅಂದರೆ ಮಿನಿ ಆಂಬುಲೆನ್ಸ್ ಥರ ನೋಡೋಕ್ಕೆ, ಅದೇ ಆಂಬುಲೆನ್ಸ್ ಥರ ನೋಡೋಕೆ ಕಾಣಿಸುತ್ತೆ. ಬಟ್ ಒಳಗಡೆ ಒಂದು ಮಿನಿ ಹಾಸ್ಪಿಟ್ಲ್ ಇದೆ. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು ಕೂಡ ಅಷ್ಟು ಫೆಸಿಲಿಟಿ ಇರಲ್ಲ. ಒಂದು ಮಿನಿ ಹಾಸ್ಪಿಟ್ಲು, ಯಾವುದೇ ಒಂದು ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಏನಾರು ಒಂದು ಬಂತು ಅಂದರೂ ಕೂಡ ಒಂದು ಆ ವ್ಯವಸ್ಥೆ ಇದೆ ನಮ್ಗೆ, ಅಲ್ಲಿ ಬೆಡ್ಡಿನ ವ್ಯವಸ್ಥೆ. ಜನರು ಬರೋದನ್ನೇ ಕಾಯ್ತಾ ನಿಂತಿರ್ತಾರೆ. ಅಂದರೆ ಅಲ್ಲಿನ ವ್ಯವಸ್ಥೆ ಅಂದರೆ ಅಷ್ಟು ನಮ್ದು ಫೆಸಿಲಿಟಿ ಇದೆ. ಶುಗರ್ದು BP ಮಾತ್ರೆ ಕೊಡ್ತಾರೆ, ಚೆಕಪ್ ಮಾಡ್ತಾರೆ. ತಿಂಗಳು ಡಾಕ್ಟ್ರು ಬರ್ತಾರೆ. ಒಂದು ದಿವಸ ಮುಂಚೆನೆ ನಮಗೆ ಫೋನ್ ಮಾಡಿ ಕರೆಸ್ತಾರೆ. ನಾವು ಹೋಗಿದ್ದೀವಿ, ಅಲ್ಲಿಂದ ಬದಲಾವಣೆ ಆಗಿದೆ. ಡಾಕ್ಟ್ರು ತುಂಬ ಚೆನ್ನಾಗಿ ಮಾತಾಡಿಸಿ ನಮ್ಮ ಕಾಯಿಲೆಕಿನ ಅವರು ಖುಷಿಯಿಂದ ನಮ್ಗೆ ಮಾತಾಡಿಸಿ ಸಮಾಧಾನ ಹೇಳಿ, ಸಾಂತ್ವನ ಹೇಳಿ, ಅಮ್ಮ ನೀವು ಧೈರ್ಯವಾಗಿರಿ, ನಾವೆಲ್ಲ ಇದ್ದೀವಿ, ನಿಮ್ಗೇನು ತೊಂದರೆ ಇಲ್ಲ, ನಿಮ್ಗೇನೇ ಕಷ್ಟ ಇದ್ರೂ ನಾವೆಲ್ಲ ಹೆಲ್ಪ್ ಮಾಡ್ತೀವಮ್ಮ, ಧೈರ್ಯವಾಗಿರಿ ಅಂತ ಹೇಳ್ತಾರೆ. ನನಗೆ 65 ವಯಸ್ಸು ಆಗ್ತಾ ಇದೆ. ನನಗೆ BP ಶುಗರ್ ಇದೆ. ಮಾತ್ರೆಗಳು ಕೊಟ್ಟರು. 3 ವರ್ಷದಿಂದ ಮಾತ್ರೆ ತಗೊಳ್ತಾ ಇದ್ದೀನಿ. ಅವಾಗ ಚೆಕಪ್ ಹೋಗ್ತಾ ಇದ್ದೀನಿ. ಇದು 3 ಆಪ್ರೇಷನ್ ಆಯಿತು. ಇವಾಗ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ನಮಗೆ ಎಲ್ಲ ನೋಡ್ತಾರೆ, ಯಾವುದು ಎದ್ದಿಲ್ಲ ಸರ್. ಒಬ್ರಿಗಿಲ್ಲ, ಎಲ್ಲರಿಗೆ ನಮ್ಮಂಥ ವಯಸ್ಸವ್ರಿಗೆ ಎಲ್ಲ ಚೆನ್ನಾಗಿ ನೋಡ್ತಾರೆ. ನನಗೆ 7 ವರ್ಷದಿಂದನೂ ಜಾಸ್ತಿ IBP ಇತ್ತು. IBP ಇದೆ. ಆಮೇಲೆ ಬೇರೆ ಕಡೆ ತೋರಿಸ್ತಾ ಇದ್ದು. ಆಮೇಲೆ ಇಲ್ಲಿಗೆ ಬಂದು ಸೇರ್ಕೊಂಡ್ಮೇಲೆ ಇಲ್ಲಿ ತೋರಿಸ್ತಾವೆ. ನಾವು ಟ್ಯಾಬ್ಲೆಟ್ ಎಲ್ಲ ಮನೆಗೆ ಕೊಡ್ತಾರೆ. ನಾವು ಅನುಕೂಲ ಆಗಿದ್ದೀವಿ. ಇವಾಗ ಮಾತ್ರೆ ಮೆಡಿಸನ್ ಎಲ್ಲ ತೊಗೊಂಡು ಇದ್ದೀನಿ. ಒಂದು ಸಣ್ಣದೊಂದು ತರಕಾರಿ ಇಟ್ಕೊಂಡು ಕೂತಿದ್ದೀನಿ.